ನ್ಯೂ ಇಯರ್ ಇವತ್ತು ಹೊಸ ವರ್ಷದ ಮೊದಲ ದಿನ ಕುಡಿದ ಮತ್ತಲ್ಲಿ ಯುವಕರ ಮಧ್ಯೆ ಹೊಡಿಬಡಿ ಗಲಾಟೆ ಆಗ್ಬಿಟ್ಟಿದೆ. ಮಲ್ಲಥಳ್ಳಿಯ ಜಿಎಂ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ಬೆಂಗಳೂರಿನ ಮಲ್ಲಥಳ್ಳಿಯಲ್ಲಿ ನಡೆದ ಫೈಟಿಂಗ್. ನಿನ್ನೆ ಅನೇಕ ಕಡೆ ಅನೇಕ ರೀತಿಯ ಇಂತಹ ಘಟನೆಗಳು ನಡೆದಿವೆ. ಗಲಾಟೆ, ಕ್ಷುಲ್ಲಕ ಕಾರಣಕ್ಕೆ ಹೊಡೆದಾಟ, ಫೈಟಿಂಗ್ ಇವೆಲ್ಲ. ಮಧ್ಯಪ್ರವೇಶ ಮಾಡಿದಂಥ ಬೌನ್ಸರ್ಗಳಿಂದಾನೂ ಕೂಡ ಥಳಿತ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಘಟನೆಗೆ ಸಂಬಂಧಪಟ್ಟಂತೆ ಈವರೆಗೂ ಯಾವುದೇ ದೂರುಗಳು ದಾಖಲಾಗಿಲ್ಲ. ಇಂತಹ ಘಟನೆಗಳು ಅನೇಕ ಕಡೆ ಆಗಿವೆ. ಅಲ್ಲಲ್ಲೇ ಪೊಲೀಸರು ಸರಿ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪೊಲೀಸರು ಮಧ್ಯ ಪ್ರವೇಶ ಮಾಡೋದ್ರ ಮೂಲಕ ಅಥವಾ ಅಲ್ಲೇ ಅಕ್ಕಪಕ್ಕ ಇದ್ದವರು ಸ್ಥಳೀಯರು ಮಧ್ಯ ಪ್ರವೇಶ ಮಾಡಿ ಜಗಳ ಬಿಡಿಸುವಂತ, ಗಲಾಟೆಯನ್ನ ಸರಿಪಡಿಸುವಂತ, ಪರಿಸ್ಥಿತಿ ಸರಿ ಮಾಡುವಂತ ಕೆಲಸವನ್ನ ಮಾಡಿರೋದು. ಮಲ್ಲಥಳ್ಳಿಯ ಜಿಎಂ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ಬೆಂಗಳೂರಿನ ಮಲ್ಲಥಳ್ಳಿಯಲ್ಲಿ ಕುಡಿದ ನಶೆಯಲ್ಲಿ ಈ ರೀತಿಯ ಗಲಾಟೆ ಮಾಡಿಕೊಂಡಿದ್ದಾರೆ. ಗಲಾಟೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮಲ್ಲಥಳ್ಳಿ, ಬೆಂಗಳೂರಿನ ಮಲ್ಲಥಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಕಂಪ್ಲೇಂಟ್ ಇನ್ನೂ ಕೂಡ ರೈಸ್ ಆಗಿಲ್ಲ. ಬಟ್ ನೋಡಿ, ಅಲ್ಲಿ ಎಷ್ಟು ಜನರ ಗುಂಪು ಹೊಡೆದಾಡ್ಕೊಳ್ತಾ ಇದೆ ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪಾರ್ಟಿ ಮಾಡೋಕೆ ಅಂತ ಅನೇಕರು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಹೋಗಿದ್ದಾರೆ. ಇನ್ನು ಕೆಲವರು ಬೆಂಗಳೂರಿನ ಅನೇಕ ರಸ್ತೆಗಳಲ್ಲೂ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕೆ ಹೊಡಿ ಬಡಿ ಆಗಿದೆ. ಅಲ್ಲೇ ಇದ್ದಂಥವ್ರು ಬಿಡಿಸೋದಕ್ಕೂ ಕೂಡ ಹೋಗಿದ್ದಾರೆ. ಯುವಕರ ಮಧ್ಯೆ ನಡೆದಿರುವಂತಹ ಗಲಾಟೆ ಇದು. ಮಲ್ಲಥಳ್ಳಿಯ ಜಿಎಂ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಈ ರೀತಿಯಾಗಿ ಗಲಾಟೆ ಆಗಿರುವಂಥದ್ದು. ಅದೇ ಸಂದರ್ಭದಲ್ಲಿ ಅಲ್ಲಿ ಬೌನ್ಸರ್ ಕೂಡ ಹೋಗಿದ್ದಾರೆ. ಬಟ್ ಒಬ್ಬರನ್ನೇ ಒಂದಷ್ಟು ಜನರು ಸೇರಿಕೊಂಡು ಥಳಿಸ್ತಾ ಇರೋದನ್ನ ಗಮನಿಸಬಹುದು. ಗಲಾಟೆ ಯಾಕಾಯಿತು, ಏನಕ್ಕೆ ಗಲಾಟೆ ಶುರುವಾಗಿದ್ದು ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಗೊತ್ತಾಗಬೇಕಿದೆ. ಆದರೆ ನ್ಯೂ ಇಯರ್ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಅಚ್ಚುಕಟ್ಟಾಗಿ ಹೇಗೆ ಅನೇಕ ಕಡೆಗಳಲ್ಲಿ ಆಗಿದೆಯೋ ಹಾಗೆ ಅಲ್ಲಲ್ಲಿ ಇಂಥ ಘಟನೆಗಳು ಕೂಡ ಆಗಿದ್ದಾವೆ. ಕಾರಣ ಇಷ್ಟೇ, ಕುಡ್ದ ಮತ್ತಲ್ಲಿರ್ತಾರೆ, ಏನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಗಲಾಟೆ ಮಾಡ್ಕೊಳ್ತಾರೆ, ಕೋಪ ಮಾಡ್ಕೊಳ್ತಾರೆ, ಹೊಡೆದಾಡ್ಕೊಳ್ತಾರೆ, ಮಾರಾಮಾರಿಯೇ ಆಗ್ಬಿಡುತ್ತೆ. ಸದ್ಯ ಮಲ್ಲಥಳ್ಳಿಯಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ ಆಗಿರುವಂಥದ್ದು. ಬಾರ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಟ್ಟಿಗೆ ಕೂತಿರ್ತಾರೆ, ಎಣ್ಣೆ ಹೊಡಿತಿರ್ತಾರೆ. ಇದ್ದಕ್ಕಿದ್ದಂಗೆ ಗಲಾಟೆ ಶುರುವಾಗ್ಬಿಡುತ್ತೆ ಏನೋ ಸಣ್ಣ ಪುಟ್ಟ ವಿಷಯಕ್ಕೆ. ಯುವಕರ ಮಧ್ಯೆ ಹೊಡಿಬಡಿ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬಿಡ್ಸೋಕೆ ಹೋದವರು ಕೂಡ ಮಧ್ಯೆ ಜಗಳ ಆಗಿದೆ, ಗಲಾಟೆ ಹೊಡೆದಾಡ್ಕೊಂಡಿದ್ದಾರೆ. ಕಂಪ್ಲೇಂಟ್ ಏನು ರೈಸ್ ಆಗಿಲ್ಲ. ಬಟ್ ಆ ಗಲಾಟೆ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ತಾರಕಕ್ಕೇರಿತ್ತು. ಒಂದಷ್ಟು ಕಾಲ ಅಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಇತ್ತು ಅನ್ನೋದು ಕೂಡ ಗಮನಿಸ್ಬೋದು ನಾವು ದೃಶ್ಯದಲ್ಲಿ. ಮೊದಲಿಗೆ ಹೆಂಗಿತ್ತು, ಜೊತೆಗೆ ಅಲ್ಲಿ ಆಮೇಲೆ ಗಲಾಟೆ ಹೆಂಗಾಗಿದೆ ಅಂತೇಳಿ ಅಲ್ಲಿದ್ದವರೆಲ್ಲರೂ ಕೂಡ ಗಮನ ಅಲ್ಲೇ ಹೋಗಿದೆ. ಏನು ಗಲಾಟೆ ಆಗ್ತಿದೆ, ಏನು ಕತೆ ಅಂತ. ಏಕೆಂದರೆ ಅನೇಕರು ಸೆಲೆಬ್ರೇಟ್ ಮಾಡಬೇಕಂತೇಳಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆದಾಗ ಒಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಅಂಥದ್ದೇ ವಾತಾವರಣ ಜಿಎಂ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ, ಮಲ್ಲಥಳ್ಳಿಯ ಈ ರೆಸ್ಟೋರೆಂಟ್ನಲ್ಲಿ ಆಗಿರುವಂಥದ್ದು. ಹೊಡೆದಾಡ್ಕೊಳ್ತಾ ಇದ್ದಾರೆ ಒಂದು 5-6 ಜನರು. ಯಾಕೆ ಏನು ಅಂತ ಗೊತ್ತಿಲ್ಲ. ಒಟ್ಟು ಹೊಡೆದಾಟ. ಇಂಥದಕ್ಕೆಲ್ಲ ಏನು ದೊಡ್ಡ ದೊಡ್ಡ ಕಾರಣಗಳೇ ಬೇಕು ಅಂತ ಇಲ್ಲ. ಕುಡ್ದಿದ್ದಾರೆ, ಕುಡ್ದು ಮತ್ತಲ್ಲಿ ಅಂತ ಅಂದರೆ ಏಕವಚನ ಬಹುವಚನ ಬಂದರೂ ಅಷ್ಟಕ್ಕೂ ಸಾಕು, ಅದಕ್ಕೂ ಗಲಾಟೆ ಆಗಿಬಿಡುತ್ತೆ. ಯಾಕೆಂದರೆ ಎಣ್ಣೆ ಏಟಲ್ಲಿ ಹಂಗೆ ಮಾಡ್ತಿರ್ತಾರೆ.
ಸದ್ಯ ಅನೇಕ ಭಾಗಗಳಲ್ಲಿ ಇಂಥ ಘಟನೆಗಳಾಗಿವೆ, ಅವೆಲ್ಲವನ್ನು ಕೂಡ ತೋರಿಸ್ತಾ ಇದ್ವಿ. ಸದ್ಯ ಮಲ್ಲತ್ತಳ್ಳಿಯ GM ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಆಗಿರುವಂಥ ಘಟನೆಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್. ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಅನೇಕ ಕಡೆ ಇಂಥ ಘಟನೆಗಳಾಗಿವೆ. ಸದ್ಯ ಮಲ್ಲತ್ತಳ್ಳಿಯ ಒಂದು ಬಾರ್ನಲ್ಲಿ ಆಗಿರುವಂಥ ಘಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಯಾತಕ್ಕಾಗಿ ಇಂಥ ಘಟನೆ ಆಯಿತು? ಇನ್ನು ಕಂಪ್ಲೇಂಟ್ ರೈಸ್ ಆಗಿಲ್ವಾ? ಸದ್ಯ ಆ ಘಟನೆಯನ್ನ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ ಹೇಗೆ ಅಂತ? ಸೋಕೆ ಕುಡಿದ ಮತ್ತಿನಲ್ಲಿ ಈಗಾಗಲೇ ಬೆಂಗಳೂರಿನ ಕೆಲವು ಕಡೆ ಗಲಾಟೆಗಳಾಗಿರುವಂಥದ್ದು. ಕಾರ್ಪೊರೇಷನ್ ಸರ್ಕಲ್ ಬಳಿ ಕೂಡ ಒಂದು ಗಲಾಟೆ ಆಗಿದ್ರೆ, ಇನ್ನು ಪಬ್ನಲ್ಲಿ ಕೂಡ ಒಂದು ಗಲಾಟೆ ಆಗಿರೋದು. ಕುಡಿದ ಮತ್ತಿನಲ್ಲಿ ಯುವಕರ ಜೊತೆ ಒಂದು ಕಿರಿಕಾಗಿದೆ. ಆ ಸಂದರ್ಭದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗಿರುವಂಥದ್ದು. ಅಲ್ಲಿದ್ದಂಥವರು ಕೂಡ ಜಗಳವನ್ನು ಬಿಡಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ಅದನ್ನು ಮೀರಿ ಹಲ್ಲೆಯನ್ನು ಮಾಡಿರುವಂಥದ್ದು. ಸದ್ಯ ಇವೆಲ್ಲವೂ ಕೂಡ ಅಲ್ಲಿದ್ದಂತಹ ಗ್ರಾಹಕರೊಬ್ಬರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆದರೆ ಇದುವರೆಗೂ ಯಾವುದು ದೂರನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಈಗ ಪಬ್ನ ಮಾಲೀಕರು ಕೂಡ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ ಗಲಾಟೆ ಶುರುವಾದಂಥ ಸಂದರ್ಭದಲ್ಲಿ. ಆಗ ಅವರು ಸುಮ್ಮನೆ ಆಗಿದ್ರು ಕೂಡ ಮತ್ತೆ ಈ ಎದುರಾಳಿ ತಂಡ ಗುಂಪೇನಿದೆ ಅವರು ಕೂಡ ಪ್ರವೋಕ್ ಮಾಡಿರುವುದಂತ ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಈ ಸಂಬಂಧಪಟ್ಟಂತೆ ಈಗ ಅಲ್ಲಿ ಗಾಯಾಳಾಗಿರ್ಬೋದು ಅಥವಾ ಒಡೆದಿರುವಂತಹವರು ಯಾರೇ ಆಗಿರ್ಬೋದು ದೂರನ್ನ ಕೊಟ್ಟಿಲ್ಲ ಅಥವಾ ಪ್ರತಿದೂರು ಯಾವುದು ಕೂಡ ದಾಖಲೆ ಆಗಿಲ್ಲ. ಆ ಕಾರ್ಪೊರೇಷನ್ ಸರ್ಕಲ್ ಬಳಿ ಕೂಡ ಒಂದು ಗಲಾಟೆ ಆಗಿತ್ತು. ಈ ಎರಡೂ ಗಲಾಟೆಗಳನ್ನು ಹೊರತುಪಡಿಸಿದ್ರೆ ಸದ್ಯ ಬೆಂಗಳೂರಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಲಿಲ್ಲ ಅಂತ ಹೇಳಿ ಇಲ್ಲಿವರೆಗೂ ಕೂಡ ವರದಿಯಾಗಿರುವಂಥದ್ದು. ಯಾಕಂದ್ರೆ ಇಡೀ ರಾತ್ರಿ ಕೂಡ ಪೊಲೀಸರು ಒಂದು ಕಟ್ಟೆಚ್ಚರವನ್ನು ವಹಿಸಿದ್ರು, ವೆಹಿಕಲ್ಗಳನ್ನು ಚೆಕ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿ ನಿನ್ನೆ ಏನು ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಎರಡು ಗಲಾಟೆಗಳನ್ನು ಸದ್ಯ ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಒಂದು ಗಲಾಟೆಗಳು ಕೂಡ ಆಗಿಲ್ಲ ಅಂತ ಹೇಳಿ ಪೊಲೀಸ್ ಅವರು ತಿಳಿಸ್ತಾ ಇರುವಂತದ್ದು. ಸದ್ಯ ಈಗ ಇನ್ನೇನಾದ್ರೂ ಅಥವಾ ಗಲಾಟೆಗಳು ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.